ಜೈ ಶ್ರೀರಾಮ್, ಎಲ್ಲರಿಗೂ ಸುಸ್ವಾಗತ. ಎಸ್ ಕೆ ಸುಮ್ಮಿ ಕನ್ನಡ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದೇವು ಅಂತಂದ್ರೆ ಎಲ್ಲಿ ಅಂತಂದ್ರೆ ಕ್ಯಾಸಲ್ ರಾಕಿಗೆ. ಹೋದ ಟೈಮ್ ಬಂದಾಗ ಅಷ್ಟು ಬಿಸಿಲಿತ್ತು, ಮಂಜು ಅದ್ರ ಮಳಿ ಆಗತ್ತಿದ್ದಿಲ್ಲ. ಈ ಟೈಮ್ ಚೊಕ್ಕ ಮಳಿ ಟೈಮ್ ಒಳಗೆ ಬಂದಿಲ್ಲ. ಈ ಟೈಮು ಕೆಸದ ಮೇಲೆ ಬಂದೀನಿ. ಈ ಟೈಮ್ ಒಂದು ಸ್ವಲ್ಪ ತೋರ್ಸುಮ್ ನಿಮಗೆ. ಹೋದ ಟೈಮ್ ನದಿ ತೋರಿಸಿದಿಲ್ಲ, ಅಂಡ್ ಒಂದು ಸ್ವಲ್ಪ ಪ್ಲೇಸಸ್ ಕವರ್ ಮಾಡಿದ್ದಿಲ್ಲ. ಈ ಟೈಮ್ ಕವರ್ ಮಾಡೋಣ ಅಂತೇಳಿ ಈಗ ಬೆಳಗ್ಗೆ ಗಾಡಿ ತೊಗೊಂಡು ಹೊಂಟೀನಿ. ಇದು ನೋಡ್ರಿ, ಫಾಗ್ ಹಂಗಾಗೈತಿ ಬೆಳಗ್ಗೆ. ಈಗ ಆಗೈತೆ ಬರೋಬ್ಬರ್ ಟೈಮ್ 7:15 ಆಗಿರ್ಬೋದು ಕಾಲ್ ಮಾಡಿ. ಇದು ಕ್ವಾರ್ಟರ್ಸ್. ಹೋದ ಟೈಮ್ ಹೇಳಿದಲ್ಲ, ಇದು ಕ್ವಾರ್ಟರ್ಸ್. ಈ ಟೈಮ್ದೊಳಗಲ್ಲೇ ಅಂದ್ರೆ ಇದನ್ನ ಜಂಗಲ್ ಸಫಾರಿ ಕರ್ಕೊಂಡು ಹೋಗ್ತಾರಂತೆ. ಇಲ್ಲೇ ಅದು ಇವತ್ತು ಹೊಂಟೇವ್ ನಾವು ಈಗ ಕಾಡು ಒಳಗೆ. ಏನೇನೈತಿ ಇದನ್ನ ವೆದರ್ ಮಾತ್ರ ಮಸ್ತ್ ಐತ್ರಿ. ಇಲ್ಲಿ ಜಾಕೆಟ್ ಹಾಕೊಂಡೀನಿ ಅಂದ್ರೂ ಥಂಡಿ ಹತ್ತೈತಿ ನಾವು. ಈಗ ಫುಲ್ ದಪ್ಪಂದು ಜಾಕೆಟ್ ಹಾಕೊಂಡಿನಿ ಅಂದ್ರೂ ಥಂಡಿ ಐತಿ. ಅದಕ್ಕೆ ನೋಡಮ್ ಬರ್ರಿ. ಗ್ರೀನ್ರಿ ಮಸ್ತ್ ಐತಿ. ಈ ಟೈಮು ಗೊಬ್ಬರ ತೊಗೊಂಬರಕ್ಕಾಗಿಲ್ಲ ನಿಮಗೆ ತೋರಿಸೋದಂತಂದ್ರೆ ಆ್ಯಕ್ಷನ್ ಕ್ಯಾಮ್ರಾ ಅದೇ. ವೆದರ್ ಮಾತ್ರ ಭಾರಿ ಐತ್ರಿ. ವ್ಯೂ ಅನ್ನತೈತಿ. ಇವೆಲ್ಲ ಫಾಗ್ ಐತಿ. ಕಾಣ್ತೈತೋ ಇಲ್ಲೋ ನನಗೆ ಕಾಣತೈತಿ. ಇಲ್ಲಿ ಕಾಣ್ತೈತಿ ನೋಡ್ರಿ. ನಿನ್ನೆ ಆದ್ರೂ ರಾತ್ರಿ ಮಳಿ ಹೊಡಿತ ಹೇಳ್ತೀನಿ ರೀ. ಭಾಳ ಡೇಂಜರ್ ಅಂದ್ರೆ ಡೇಂಜರ್ ಮಳಿ ಹೊಡಿತ. ಆ ನದಿ ಕಡೆ ಹೋಗುಮಂತ. ನದಿ ನಿಂತರ ಒಂದು ವಜ್ರಾ ಫಾಲ್ಸ್ ಅಂತ ಐತಿ. ಇಲ್ಲಿ ಒಂದು 90 ಕಿಲೋಮೀಟರ್ ಆಕೈತೆ ವಜ್ರಾ ಫಾಲ್ಸ್. ಅದು ಅಲ್ಲಿ ಡೌಟ್ ಹೋಗುದು, ಯಾಕಂತಂದ್ರೆ ಭಾಳ ದೂರ ಆಕೈತ್ರಿಪ್ಪ. ಅದು ಅಂದ್ರೆ ವಾಪಸ್ ಬರ್ಬೇಕಲ್ರಿ ಜಲ್ದಿ. ಮಳಿ ಏನ್ರ ಬತ್ತಂತಂದ್ರೆ ನಿಂತ ಬಿಡೋದು ಆಗ್ತೈತಿ. ಅದಕ್ಕೆ ನೋಡಮ್ ಬರ್ರಿ. ವಜ್ರಾ ಫಾಲ್ಸ್ ಏನ್ರ ಕಾಣ್ತಂತಂದ್ರೆ ನಿಮಗೆ ತೋರಿಸ್ತೀನಿ ಅಂತ. ನಾ ಮೊನ್ನೆ ಹೋಗಿ ಬಂದೀನಿ. ಅವಾಗ ಏನು ಅಷ್ಟೊಂದು ನಾವು ಹೋದ ಟೈಮ್ ಇಲ್ಲಿ ನಿಮ್ಗೆ ಸನ್ಸೆಟ್ ತೋರ್ಸಕ್ಕೆ ಹೋಗಿದ್ದಲ್ರಿ. ಇಲ್ಲೇ ನವಿಲ್ ಹೋದ್ರ ಒಳಗ ಮನಿ ಅದಾವ್ರಿಪ್ಪ. ಇಲ್ಲಿ ತಳ ನೋಡ್ರಿ. ಅಷ್ಟು ಜಸ್ಟಿಫೈ ಆಗತೈತೆ ಇಲ್ಲ ನನ್ನ ಕ್ಯಾಮ್ರಾ. ಇದೆಲ್ಲ ಫಾಗ್ ನೋಡ್ರಿ. ಪ್ಲೇಸ್ ಮಾತ್ರ ಅನ್ನೋತೈತ್ರಿ. ಆದ್ರೆ ಇಲ್ಲಿ ಕೆಲಸ ಮಾಡಕ್ ಬರ್ಬಾರ್ದ್ರಿಪ್ಪ. ಈ ಟೈಮ್ ಒಳಗೆ ಕೆಲಸ ಆದ್ರೆ ನಮಗೆಲ್ಲ ನಾವು ಮೊಬ್ಬ ಆಗ್ಬಿಡ್ತೇವೆ. ಮಳಿ ವಾತಾವರಣ ಸಲ್ಲತ್ತೆ. ಮಿನಿ ಊಟಿ ಇದ್ದಂಗೆ ನೋಡ್ರಿ. ಹೆಚ್ಚಿಗೆ ಏನಿಲ್ಲ, ಮಿನಿ ಊಟಿ ಇದ್ದಂಗೆ ನೋಡ್ರಿ. ಭಾರಿ ಐತ್ರಿ ಇದು ಊರಂತರು. ಫಾಗ್ ಹಂಗೆ ಹೊಂಟೈತಿ ನೋಡ್ರಿ ಅಲ್ಲಿ ಮ್ಯಾಲೆ. ಮತ್ತು ನೀವು ಬ್ಲರ್ ಅಂತ ತಗೋಬೇಡ್ರಿ. ಕ್ಯಾಮ್ರಾ ಬ್ಲರ್ ಐತೆ ಅಂತೇಳಿ ಫಾಗ್ ರೀ ಅದ. ನಾ ಕ್ಯಾಮ್ರಾ ಒರೆಸ್ಕೊಂಡು ತೊಗೊಂಡಿನಿ. ಪ್ಲೇಸ್ ಮಾತ್ರ ಅನ್ನತೈತಿ. ಇಲ್ಲಿ ರೈಲ್ವೆ ಸ್ಟೇಷನ್ ರೀ. ಇದು ಊರಿಂದ ರೈಲ್ವೆ ಸ್ಟೇಷನ್. ರೈಲ್ವೆ ಬರ್ತಿರ್ಬೋದು, ತೋರಿಸ್ಬಿಡ್ತೀನಿ. ಅಲ್ಲಿ ಐತಲ್ರಿ, ಅದ ರೈಲ್ವೆ ಸ್ಟೇಷನ್. ಇಲ್ಲಿ ಇದನ್ನು ಮಾಡಪ್ಪ ಗೇಟ್ ಹಾಕ್ಯಾರ. ಗಾಡಿ ಇವತ್ತು ಯಾಕೆ ತೊಗೊಂಬಂದೇನಂತಂದ್ರೆ ನಮ್ಮ ಅಣ್ಣ ಅಂದ್ರೆ ಇದು CT100 ನನ್ನ ಕಡೆ ಐತಿ. ಒಂದು ಇದ್ರದ ಕಂಪ್ನಿ ಸೇಮ್ ಅದ್ರ TVS ಇದೆ. ಮಳೆಗಾಲದಾಗ ಭಾರಿ ಬೆಸ್ಟ್ ಟ್ರಿಪ್ಪ ಈ ಗಾಡಿ.
ಮಸ್ತ್ ಐತ್ರಿ ಊರಂತರೂ. ಬುಗಿ ಆಲ್ಮೋಸ್ಟ್ ಆಲ್ ಇಲ್ಲಿ ಎಲ್ಲ ಬುಗಿಗಳು ಚೇಂಜ್ ಆಗ. ಬುಗಿ ಅಂತಂದ್ರೆ ಇಂಜನ್, ಹಿಂದೊಂದು ಇಂಜನ್ ಮುಂದೊಂದು ಇಂಜನ್ ನೋಡಿರ್ತಿರಲ್ಲ. ಗೋವಾಕ್ಕೆ ಹೋಗಬೇಕಾದ್ರೆ ಚೇಂಜ್ ಆಗೋ ಇಂಜನ್ ಅಂದ್ರೆ ಇಲ್ಲೇ, ವಾಪಸ್ ಬರಬೇಕಾದ್ರೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರ ಆ ಇಂಜನ್. ಇದ ರೋಡ್ರಿ ಅದು ಇದಕ್ಕೆ ಹೋಗಾಕ. ಅಂದ್ರೆ ಇಲ್ಲಿ ಒಂದು ಸ್ವಲ್ಪ ಸ್ಲಿಪ್ಪಿ ಐತಿ. ಅಯ್ಯೋ ನಿಮಗೆ ಒಳಗೆ ಹೋಗಿ ಸಿಗ್ತೇನಂತ. ಇದಕ್ಕೆ ರೀ ನೋಡ್ರಿ, ಅದು ಅಂದ್ರೆ ಭಾಳ ದೂರ ಐತ್ರಿ ಇದು ನೀರು ಹೋಗಿ ಮುಂದೆ ಹೋಗಿ ವಜ್ರ ಫಾಲ್ಸಿಗೆ ಕೂಡ್ಬೋದು. ಪ್ರಾಣಿಗಳು ಅಂತೂ ಜಗ್ಗಿ ಅದಾವ್ರಿ. ಈಗ ಮಳೆ ಅಲ್ಲ, ಎಲ್ಲ ಹೊರ ಬಂದ್ಬಿಡ್ತಾವ. ಅಲ್ಲಿ ಏನೋ ಐತಾರೆ, ಇದು ಹೆಂಗೆ ಗೊತ್ತಾಗತ್ತಿಲ್ರಿ ಅದು ಅಷ್ಟೊಂದು. ಎಲ್ಲ ಹಿಂಗೆ ಜಂಗಲ್ ಐತಿ, ಪೂರ ಜಂಗಲ್ ಇದೆ, ತಿಕ್ ಜಂಗಲ್. ಈಗ ಆ ಕಡೆ ಹೋಗಂಗಿಲ್ಲ, ಇಲ್ಲಷ್ಟೇ. ಆಮೇಲೆ ಇದೈತಲ್ರಿ, ನನ್ನ ಕೈ ಐತ್ಲ, ಇದರಿಂದ ಇಷ್ಟರೊಳಗೆ ಜಾಗ ಮಾಡ್ಬೇಕು. ಯಾಕಂತಂದ್ರೆ ಒಳಗೆ ನಡುವೆಲ್ಲ ಸುಳಿ ಐತಂತ್ರಿ. ಹಿಂಗೈತ್ರಿ ಇದು ಕ್ಯಾಸಲ್ ರಾಕ್. ನಿಮ್ಗೆ ವಜ್ರ ಫಾಲ್ಸಿಂದು ಸೈಡ್ ಎಲ್ಲರ ಹಾಕ್ತೀನಂತೆ. ಆದ್ರೆ ಮಳೆಗಾಲದಾಗ ಮಿನಿ ಊಟಿ ನೋಡ್ರಿಪ್ಪ. ಇದು ಬಂದ್ರೆ ಭಾರಿ ಎಂಜಾಯ್ ಆಕೈತಿ ಇಲ್ಲಿ. ಮಳೆ ಬರಾಕತ್ತು ನಡ್ರಿ, ಮಳೆ ಬರಾಕತ್ತೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಮಂತೆ. ಹೋಗಿ ಅಲ್ಲಿ ಏನೈತಿ ಅಂತ ನೋಡ್ಕೊಂಡೆ. ಅಂದ್ರೆ ನಾನು ನೋಡೀನಿ ಆಲ್ಮೋಸ್ಟ್ ಆಲ್, ಅಡ್ಡಾಡೀನಿ. ಈ ಟೈಮ್ ಅಂತೂ ಜಗ್ಗಿ ಅಡ್ಡಾಡೀನಿ. ಅಂದ್ರೆ ವಜ್ರ ಫಾಲ್ಸಿಗೆ ಹೋಗಿ ಬಂದೀನಿ ಒನ್ ಟೈಮ್. ಆಮೇಲೆ ಇದಕ್ಕೂ ಹೋಗಿ ಬಂದೀನಿ. ಎಲ್ರಿಪ್ಪ ಅಂತಂತಂದ್ರೆ ಈ ಟೈಮ್ ಅದಕ್ಕೇನಂತ ಅರ್ಥರಿ, ಇಳಿವಾಡ್ ದಾಬಾ ಅಂತ ಐತ್ರಿ. ಇಳಿವಾ ದಾಬಾ ಅಂತೇನೆ ಐತ್ರಿ. ಆ ರೋಡ್ ಹಿಡ್ಕೊಂಡು ಹೋಗ್ಬೇಕು. ನಿಮಗೆ ರೋಡ್ ಅಂತ ತೋರಿಸ್ತೀನಿ ಅಂತ, ವಜ್ರ ಫಾಲ್ಸಿಗೆ ಹೆಂಗೆ ಹೋಗೋದು ಅಂತ ಹೇಳಿ. ವಜ್ರ ಫಾಲ್ಸ್ ಕಡೆ ಹೋಗಲ್ಲ, ಫಾಲ್ಸ್ ಅಲ್ಲಿಂದ ಒಂದು 5-10 ಕಿಲೋಮೀಟ್ರ್ ಆಕೈತಿ. ಅಷ್ಟರ ಒಳಗೆ ತೋರಿಸ್ತೀನಂತ, ಬರ್ರಿ. ಇದು ಊರ್ರಿ, ಇದು ಕ್ಯಾಸಲ್ ರಾಕ್ ಊರು. ಇನ್ನೊಂದು ಕಡೆ ಐತೆ ಅಂತಂದೆಲ್ಲ, ಗುಡದಾಗಿಂದ ಆಯ್ಸಿ ಆ ಕಡೆ ಹೋದ್ರೆ ಕ್ಯಾಸಲ್ ರಾಕ್ ಅಂತೇಳಿ. ಇಲ್ಲೇ ಊರು, ಇಲ್ಲೇ ಒಳಗೆ ಹೋಗೋದು. ಎಷ್ಟು ಫಾಗ್ ಆಗೈತೆ ನೋಡ್ರಿ. ಅಲ್ಲೊಂದು ಫಾರ್ಮ್ ಹೌಸ್ ಐತ್ರಿ, ಅದು ಕಾಣತ್ತಿಲ್ಲ ನಿಮಗೆ ಅನ್ಕೋತೀನಿ. ಲೈಟಾಗಿ ಕಾಣತ್ತಿರ್ಬೇಕು. ಹಿಂಗೆ ಹೋದ್ರೆ ಮತ್ತು ನಾ ಐಬಿಗೆ ಹೋಗ್ತೀನಿ. ಅಂದ್ರೆ ನಾ ಇರೋ ಸ್ಟೇಗೆ ಹೋಗ್ತೀನಿ. ಹಿಂಗೆ ಹೋದ್ರೆ ವಜ್ರ ಫಾಲ್ಸ್. ವಜ್ರ ಫಾಲ್ಸ್ ಮಠ ಅಂತೂ ಏನು ಹೋಗಲ್ಲ. ಹೋದ್ರೆ ಇಲ್ಲೇ ಒಂದ್ಸಲ ಮುಂದೆ ಮಠ ಹೋಗ್ತೀನಿ. ಒಂದು ಬ್ರಿಡ್ಜ್ ಬರ್ತೈತಿ, ಆ ಬ್ರಿಡ್ಜ್ ಮಠ ಹೋಗ್ತೀನಿ. ಆ ಬ್ರಿಡ್ಜ್ ನಂತರ ವಾಪಸ್ ಬರ್ತೀನಿ. ಅದ್ರ ರೋಡ್ ಮಾತ್ರ ಏನು ಖತರ್ನಾಕ್, ಒಂದಕ್ಕಿಂತ ಒಂದು ಖತರ್ನಾಕ್ ರೋಡ್ ಒಳಗವು. ಮಿನಿ ಊಟಿ ನೋಡ್ರಿ, ಇದೆ ಬರೋಬ್ಬರ ಮಿನಿ ಊಟಿ ಅಂತ ಹೆಸರಿಟ್ಟು ಬಿಟ್ಟಾರ. ಮಂಜು 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 ಭಾರಿ ಐತ್ರಿಪ್ಪ ಊರ. ಮಳ್ಳ ಇದು ಮನ್ಸೂನ್ ಒಳಗೆ ಅಡ್ಡಾಡ್ಬೇಕಂತಾರೆ. ಅಡ್ಡಾಡ್ತೀನಿ ಆಕಳ ತಗೊಂಡು ಹೊಂಟಾರ.
ಮಸ್ತ್ ಒಂದು ವಿಡಿಯೋ ಮಾಡಿ ಹಾಕ್ತೀನಂತೆ, ಅದನ್ನ ನೋಡಿ ಎಂಜಾಯ್ ಮಾಡ್ರಿ. ಆ್ಯಂಡ್ ಈ ಟೈಮಿಗೆ ಈ ಗಾಡಿ ಇರಬಾರ್ದಾಯ್ತು. ಇದು ಗಾಡಿ ಚಲೋನೇ ಐತಿ, ಏನು ಹಂಗೇನಿಲ್ಲ. ಆದ್ರೆ ನಮ್ದು ಸ್ಕೂಟಿ ಮೊಟೋಗ್ಲಾಗ್ ಸೆಟಪ್ ಇತ್ತಂತಂದ್ರೆ ವಜ್ರಾಫ್ ಫಲ್ಕಿಗೆ ಹೋಗೇ ಬಿಡ್ತಿದ್ದೆ. ಅದರ ಭಾರಿ ಐತಿ ರೋಡ್. ನೋಡ್ರಿ ಎಷ್ಟು ಚಿಕ್ಕನೆಸ್ ಐತಿ ನೋಡ್ರಿ ರೋಡ್. ಇಲ್ಲಿಷ್ಟು ಮಳೆ ಆಕೈತಂತಂದ್ರೆ ರೋಡ್ ಇಷ್ಟು ಚಲೋ ಐತಿ. ನಮ್ಮ ಧಾರವಾಡ ಮಳೆ ಆಗುದಿಲ್ಲ ಅಂದ್ರೆ ರೋಡ್ ಹೋಗ್ಬಿಟ್ಟೈತಿ. ಅಷ್ಟೊಂದು ಮಳೆ ಆಗಲ್ಲ ಇಲ್ಲಿ, ಇಲ್ಲಷ್ಟು ಆಗಲ್ರಿ. ನಿನ್ನೆ ರಾತ್ರಿ ಸ್ಟಾರ್ಟ್ ಆಗಿದ್ ಮಳಿ 4 ಗಂಟೆಗೆ ಬೆಳಗ್ಗೆ ಬಂದಾಗೈತಿ ಮಳಿ. ಅಲ್ಲೆಲ್ಲ ಫಾಗ್ ಐತಿ, ಇಲ್ಲಿ ಒಂದ್ ಸ್ವಲ್ಪ ಬಿಸಿಲು ಐತಿ ನೋಡ್ರಿ. ಇಲ್ಲಿ ಒಂದು ಕಲ್ಲಿಗೆ ಬಡಿತಂದ್ರೆ ತಳಗ್ ಹೋಗ್ಬಿಡ್ತೈತಿ ಗಾಡಿ. ಬರೇ ಒಂದು ಕಲ್ಲಿಗೆ ಬಡಿತಂದ್ರೆ ತಳಗ್ ಹೋಗ್ತೈತಿ ರೋಡ್. ನೋಡ್ರಿ ಇದು ಪಕ್ಷಿಗಳ ಸೌಂಡ್, ಡಿಪ್ರೆಷನ್ ಇರ್ತಾರಲ್ಲ. ನಾ ಏನೇನು ಅನ್ಕೊಂಡ್ ಬಂದಿರ್ತೀನಿ ರೀ, ಏನ್ರ ಮಾತಾಡು ಅಂತೇಳಿ ಮಾತಾಡಕ್ಕೆ ಟೈಮ ಸಿಗಲ್ಲ. ನಮ್ಮ ಲಾಸ್ಟ್ ಇದೆ ಇಲ್ಲೇ ನೋಡ್ರಿ. ಲಾಸ್ಟ್ ನಾವು ಅಂದ್ರೆ ಮುಂದಿನ ಹೋಗಂಗಿಲ್ಲ, ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕ್ರಿ ವಜ್ರಾ ಫಾಲ್ಸಿಗೆ. ಸ್ಟ್ರೇಟ್ ಹೋಗಿ ಅಲ್ಲ ಲೊಕೇಶನ್ ಹಾಕಿದ್ರೆ ಸಿಗ್ತೈತಿ. ಇದ ಲಾಸ್ಟ್, ನಾವು ಇಲ್ಲಿ ನಿಂದ್ರೋದಂತಂದ್ರೆ ಇದ ಲಾಸ್ಟ್. ಇದ್ರ ಮುಂದೆ ಹೋಗ್ಬೋದ, ಆದ್ರೆ ನಮಗೆ ಮಳೆ ಬತ್ತಂದ್ರೆ ಮತ್ತೆ ಗಾತ್ ಆಕೈತ್ರಿ, ಲಪಡ ಆಗ್ಬಿಡ್ತಾವು. ಗಾಡಿ ಬಂದ್ ಮಾಡೀನಿಲ್ಲ, ಬಂದ್ ಮಾಡೀನಿ, ಮತ್ತೆ ಬ್ಯಾಟ್ರಿ ಇಶ್ಯೂ ಆಗಬಾರ್ದು ಅಂತೇಳಿ ನೋಡ್ರಿ. ಆಗ ಒಂದು ಇದನ್ನ ತೋರಿಸಿದೆಲ್ರಿ ನಿಮಗೆ, ಏನಪ್ಪ ಅಂತಂದ್ರೆ ನದಿ. ಆ ನದಿ ನೀರೇ ಇಲ್ಲಿ ಬರ್ತಾವ ನೋಡ್ರಿ ಅವು. ಇದು ಯಾರೋ ಸೀಟಿ ಹೊಡ್ಯಾತಿರ ಅಂತ ತಿಳ್ಕೊಂಡ್ರೆ ಸೀಟಿ ಅಲ್ರಿ, ಒಂದು ಪಕ್ಷಿ ಅದ. ನಾ ಲೈಬ್ರರಿ ಒಳಗೆ ಮುಕ್ಕೊಂಡು ಎದ್ದು ಬಾಲ್ಕನಿ ಒಳಗೆ ಕಪ್ ಹಿಂಗೆ ಕೂತೀನಿ ಪ್ಯಾಸೇಜ್ ಒಳಗೆ. ಯಾರೋ ಸೀಟಿ ಹೊಡ್ಯಾತಾರ, ನಾನು ಹೊಡಿಯಮಂತ ಹೊಡೆದೇ ರೀ. ಆಮೇಲೆ ಗೊತ್ತಾಗಿತ್ತು ಒಂದು ಪಕ್ಷಿ ಅಂತಂದು. ಪಕ್ಷಿ ಹಿಂಗೆ ಸೌಂಡ್ ಮಾಡ್ತಾವ್ರಿ, ಸೀಟಿ ಮನುಷ್ಯರ್ಗೈತಿ ಸೌಂಡ್. ವೆದರ್ ಮಾತ್ರ ಮಸ್ತ್ ಐತಿ. ಗಾಡಿ ಇರ್ಬೇಕು ಬಿಡ್ರಿ ಇಲ್ಲಿ ಅಡ್ಡಾಡಕಂತಂದ್ರೆ. 2 ವೀಲರ್ ಒಂದು ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇದೆ, ಅಂದರೆ 110cc ಐತ್ಲ. ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದಿದ್ದು ಬೇಕು, ಮಸ್ತ್ ವೈಬ್ ಬರ್ತೈತಿ ಹೋಗಾಗೋದು. ಅಲ್ಲೇನು ಅಷ್ಟೊಂದು ಫೀಲ್ ಮಾಡ್ಬೇಕು. ಇಲ್ಲಿ ನೀವು ಬಂದು ಫೀಲ್ ಮಾಡಿದಾಗ ಈ ಜಗತ್ತ ವ್ಯಾಲ್ಯೂ ಗೊತ್ತಾಕೈತಿ. ಈಗ ನಾ ವಿಡಿಯೋ ಮಾಡಿ ತೋರಿಸ್ತೀನಿ ಸೆಕೆಂಡ್ರಿ, ಆದರೆ ನೀವ ಬಂದು ಇಲ್ಲಿ ಏನು ಫೀಲ್ ಮಾಡ್ತಿರಲ್ಲ ಅದ್ರೊಳಗಿರೋ ಮಜಾ ಮತ್ತೆ ಅದ್ರೊಳಗೂ ಇಲ್ಲ. ಭಾರಿ ಐತ್ರಿ ಇಲ್ಲಿ, ಭಾರಿ ಅಂದ್ರೆ ಭಾರಿ. ಒಂದು ಟೈಮ್ ಕ್ಯಾಸಲ್ ರಾಕಿಗೆ ಈ ಮನ್ಸೂನ್ ಒಳಗೆ ವಿಸಿಟ್ ಮಾಡಬೇಕಾ ನೀವು. ನಮ್ದು ಎಷ್ಟು ಮಂದಿ 105 ಸಬ್ಸ್ಕ್ರೈಬರ್ಸ್ ಅದಾರೆ. ಪ್ರತಿಯೊಬ್ಬರು ಬಂದು ಇಲ್ಲಿ ವಿಸಿಟ್ ಮಾಡಿದ್ರ ಅಂತಂದ್ರೆ ಮಸ್ತ್. ನೀವ ಇದನ್ನ ಕಮೆಂಟ್ ಹಾಕ್ತೀರಿ, ಅಣ್ಣ ಭಾರಿ ತೋರಿಸಿದ ಜಾಗ, ತಮ್ಮ ಭಾರಿ ತೋರಿಸಿದ ಜಾಗ ಅಂತಂದೆ. ಮಸ್ತ್ ಐತ್ರಿ ಜಾಗ. ಬೆಳಗ್ಗೆ ಸುಮ್ಮ ವಾಕಿಂಗಿಗೆ ಬಂದ್ರೆ ಇಲ್ಲಿ ಅನ್ನೋತೈತಿ. ಆದ್ರೆ ಇಲ್ಲಿ ಏನು ಪ್ರಾಬ್ಲಮ್ ಐತೆ ಅಂತಂದ್ರೆ ಊಟದ ಒಂದೇ ಪ್ರಾಬ್ಲಮ್ ಐತ್ರಿ, ಮತ್ತೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಅಂಥದ್ದೇನಿಲ್ಲ. ಊಟದ ಒಂದೇ ಪ್ರಾಬ್ಲಮ್. ಆ್ಯಂಡ್ ಮಳೆಗಾಲದಾಗ ಬಂದ್ರೆ ಫುಲ್ ರೇನ್ಕೋಟ್ ಇಂಥ ಜಾಕೆಟ್, ಇದ್ರಕ್ಕಿಂತ ಇನ್ನೊಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಸಿಕ್ತು ಅಂತಂದ್ರು ತೊಗೊಂಬಂದ್ರೆ ಏನು ತಪ್ಪಿಲ್ಲ. ಯಾಕೇಳ್ರಿ ಭಾರಿ ಐತ್ರಿ. ಆಮೇಲೆ ವಿಡಿಯೋಗಳು ಈಗ ಆಲ್ಮೋಸ್ಟ್ ಆಲ್ ಹಾಕಕ್ಕಾಗತ್ತಿಲ್ಲ. ಎದಕ್ಕಂತಂದ್ರೆ ವಿಡಿಯೋ ಮಾಡ್ತೀನಿ ಆದರೆ ಎಡಿಟ್ ಮಾಡಕ್ಕೆ ನಂಗೆ ಟೈಮ್ ಸಿಗತ್ತಿಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ಯಾವುದೋ ಒಂದು ಟ್ರಿಪ್ ಪ್ಲ್ಯಾನ್ ಮಾಡತ್ತೀನಿ. ದೊಡ್ಡದೇ ಇಲ್ಲ ಆದರೆ ಸಣ್ಣದೇ 2 days ಟ್ರಿಪ್. ಆದ್ರೆ ನಾವು ಫಸ್ಟ್ ಟೈಮ್ ನಂದು ಬೇಬಿ ಶಾಕ್ರನ್ನ ಕರ್ಕೊಂಡು
ಸೋಲೋ ಟ್ರಿಪ್ಪಿಗೆ ಹೋಗತ್ತೀನಿ. ಈ ವಿಡಿಯೋ ಬಂದಾಗ ಆಲ್ಮೋಸ್ಟ್ ಆಲ್ ನಾವು ಹೋಗಿರ್ಬೋದು. ಈ ಗುರುವಾರ ಬರ್ತೈತಿ, ಮುಂದಿನ ಗುರುವಾರ ಬರ್ತೈತಿ, ಈ ವಿಡಿಯೋನು ಗೊತ್ತಿಲ್ಲ ನನಗೆ. ಒಟ್ಟು ಒಂದು ಸೋಲೋ ಟ್ರಿಪ್ ಪ್ಲ್ಯಾನ್ ಮಾಡೀನಿ. ಒಟ್ಟು ಹೋಗ್ಬೇಕಂತೈತಿ. ಅದು ಯಾವ ಊರು ಏನಂತ ಹೇಳಿ ನಿಮ್ಗೆ ವಿಡಿಯೋ ಮಾಡಬೇಕಾದ್ರೆ ಅಲ್ಲೇ ತೋರಿಸ್ತೀನಂತೆ. ಆ್ಯಂಡ್ ಫಸ್ಟ್ ನನ್ನ ಸೋಲೋ ಟ್ರಿಪ್. ಆ್ಯಂಡ್ 500 ಕಿಲೋಮೀಟರ್ ನಾನು ಬೇಬಿ ಶಾರ್ಕ್ ಫಸ್ಟ್ ಟೈಮ್ ಒಂದು ಸೈಡ್ 500 ಕಿಲೋಮೀಟರ್ ಫಸ್ಟ್ ಟೈಮ್ ಹೋಗತ್ತಿದ್ದೆ. ಅಂದ್ರೆ ಈಗ ಹೊಸಪೇಟೆ ಆಮೇಲೆ ಈ ಕಡೆ ಬೆಳಗಾವ ಆ ಸೈಡ್ ಅದು ಹೋಗೈತಿ. ಆ ಥರ ಇದಕ್ಕೆ ಹೋಗಿಲ್ಲ, ನಾವು ಹೋಗೋ ಪ್ಲೇಸ್ ಕಡೆ ಹೋಗಿಲ್ಲ. ಆ್ಯಂಡ್ ಈ ಮಳೆಗಾಲದಾಗ ನಂದು ಬೇಬಿ ಶಾರ್ಕ್ ಭಾಳ ಮಾಡಿ ಯಲ್ಲಾಪುರ ಘಾಟ್ ನೋಡೈತಿ. ಅದನ್ನು ಬಿಟ್ಟು ಮುಂದೆಲ್ಲೂ ಹೋಗಿಲ್ಲ. ನಾವು ಈಗ ಫಸ್ಟ್ ಟೈಮ್ ಯಲ್ಲಾಪುರ ಘಾಟ್ ಬೇಡ, ಬೇರೆ ಕಡೆ ಹೋಗಮಂತ ಪ್ಲ್ಯಾನ್ ಮಾಡಿ ಹೋಗ್ಬೇಕಂತೈತಿ. ಈಗ ಅದರದ್ದೆಲ್ಲ ಪ್ರಿಪ್ರೇಷನ್ ನಡೆಯತ್ತೋ ಆಲ್ಮೋಸ್ಟ್ ಅಲ್ಲೇ. ಈಗ ಸ್ವಲ್ಪ ದಿನ ನಿಮಗೂ ಗೊತ್ತಾಕೈತಿ. ಗೊತ್ತಾಯ್ತಂದ್ರೆ ಅದು ಹೇಳ್ತೀನಂತ. ಆ್ಯಂಡ್ ವಿಡಿಯೋಗಳು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಮಿಸ್ ಆಗತೈತಿ. ಅದಕ್ಕೆ ನಾ ಸಾರಿ. ಟ್ರೈ ಮಾಡ್ತೀನಿ ಆದಷ್ಟು ವಿಡಿಯೋಗಳು ಮಾಡಿ ಹಾಕ್ಬೇಕಂತೇಳಿ. ಈಗ 2 ವಾರ ಮಿಸ್ ಆಗೈತಿ. ಈ ವಾರ ಬರ್ತೈತಿಲ್ಲ ಅದು ಡೌಟ್. ಅದಕ್ಕೆ ನೋಡುಮಂತೆ ಏನಾಕೈತೆ ಅನ್ನೋದು ಎಲ್ಲ ಜೋರಿಗೆ ಬಿಟ್ಟಿದ್ದೆ. ಆ್ಯಂಡ್ ಸಿಗುಮಂತೆ ಮುಂದಿನ ವಿಡಿಯೋದೊಳಗೆ. ಇಲ್ಲೇ ವಿಡಿಯೋ ಎಂಡ್ ಇಲ್ಲೇ ಮಾಡಿಬಿಡ್ತೀನಿ ಅಂತ. ಭಾರಿ ಪ್ಲೇಸ್, ವ್ಯೂ ಚಲೋ ಬರತೈತಿಲ್ರಿ ಹಿಂದಿಂದ. ಈ ಸೈಡ್ ಇಲ್ಲನ್ರಿ ಫೋನ್. ಇದೊಂದು ಟೈಮ್ ವ್ಯೂ ನೋಡ್ರಿ ಇಲ್ಲಿ. ಆಮೇಲೆ ಗಾಡಿ ಹಚ್ಚಿನಿ ನಂದು ಇಲ್ಲಿ. ಇದ್ರ ಬದ್ಲಿ ನನ್ನ ಬೇಬಿ ಶಾರ್ಕ್ ಇರ್ಬೇಕಂತ ಹೇಳಿ ನನಗೆ. ಆದ್ರೆ ಅದು ಮನ್ಯಾಗ ರೆಸ್ಟ್ ತೊಗೊಂಡೈತಿ. ಬಾರಿ ಐತ್ರಿ ಬಾ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಮಂತೆ. ಭಾಳ ಲೆಂದಿನೂ ಆಗಲಿಲ್ಲ, ಕಡಿಮೆ ಆಗಿರ್ಬೋದು, ನನಗೆ ಗೊತ್ತೈತಿ. ಆಲ್ಮೋಸ್ಟ್ ಅಲ್ಲ ಸಣ್ಣದಾಗಿರ್ಬೋದು. ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಮಂತೆ. ಆದಷ್ಟು ಜಲ್ದಿ 500 ಮುಟ್ಟುಮಂತೆ. ವಿಡಿಯೋ ಹಾಕತ್ತಿಲ್ಲ ಅಣ್ಣ ನೀ ಹೆಂಗೆ ಮಾಡ್ತಿ ಅಂತ ಅನ್ಬೋದು. ವಿಡಿಯೋ ಆಲ್ಮೋಸ್ಟ್ ಆಲ್ ಚಲೋ ಕಂಟೆಂಟ್ ತೊಂಬರಕ್ಕೆ ಪ್ಲ್ಯಾನ್ ಮಾಡತ್ತೀನಿ. ಆಮೇಲೆ ಪಬ್ಲಿಕ್ ಕಂಟೆಂಟು ಒಂದು ಚಲೋದು ಹುಡುಕ್ಯಾಡತ್ತೀನಿ. ಒಂದು ಸ್ವಲ್ಪ ಅವರಿಗೂ ಯೂಸ್ ಆಗಿರ್ಬೇಕು, ಆಮೇಲೆ ನಮ್ಮದು ಚಾನಲಿಗೂ ಯೂಸ್ ಆಗಿರ್ಬೇಕು ಅಂಥೇಳಿ ಧಾರವಾಡ ಬೆಳಗ್ಗೆ ಯಾರು ಮಾಡ್ಲಾರ್ದಂಥದ್ದು ಟ್ರೈ ಮಾಡತ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕು. ಆ್ಯಂಡ್ ಸಿಗುಮಂತೆ ಒಂದು ಕ್ರೇಜಿ ವಿಡಿಯೋದೊಳಗೆ. ಇದಕ್ಕಿಂತ ಇನ್ನೊಂದು ವಿಡಿಯೋ ಐತಿ, ಅದು ಬಂದಮೇಲೆ ಇದು ಬರ್ತಿರ್ಬೋದು, ಏನು ಗೊತ್ತಿಲ್ಲ, ನನಗೂ ಅಷ್ಟೊಂದು ಪ್ಲ್ಯಾನ್ ಇಲ್ಲ. ಇದೇ ವಿಡಿಯೋ ಫಸ್ಟ್ ಹಾಕ್ತೀನಿ ಅಂತ ತಗೋರಿ. ಸಿಗುಮಂತ ಒಂದು ಮುಂದಿನ ಕ್ರೇಜಿ ವಿಡಿಯೋ ಒಳಗೆ. ಅಲ್ಲಿವರೆಗೂ ಈಟ್ ವೆಲ್, ಸ್ಲೀಪ್ ವೆಲ್ ಆ್ಯಂಡ್ ಟಾಕ್ ವೆಲ್ ಅಂತ. ಬಾಯ್. ನಾ ನದಿ ಕಡೆ ವಿಡಿಯೋ ಮಾಡಬೇಕಾದ್ರೆ ಮೊಸಳಿ ನಿಮಗೆ ಹೋಗ್ಕೊಂಡಿರೋದಿಲ್ಲ. ನಾ ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು. ಅದಕ್ಕೆ ಈಗ ಮುಂದಿನ ಕ್ಲಿಪ್ ಒಳಗೆ ಅದನ್ನ ಝೂಮ್ ಔಟ್ ಮಾಡಿ ನಿಮಗೆ ಹಾಕ್ಯಾನಂತೆ. ಬೇರೆ ಐತಾರೆ ಝೂಮ್ ಹಾಕು. ಹೆಂಗ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳ. ಭೇಟಿಯಾಗೋಣ. ನಮಸ್ಕಾರ.